ಸಾತ್ವಿಕ ಸದ್ಭಕ್ತ ಬಂಧುಗಳೇ, ಗುರುವಿನ ಮಹತ್ವವನ್ನು ಕುರಿತು ಚಿಂತನೆ ಮಾಡ್ತಾ ಬರ್ತಾ ಇದ್ದೇವೆ. ಗುರು ಅಂದರೆ ಯಾರು? ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಅಪ್ಪಣೆ ಕೊಡಿಸ್ತಾ ಇದ್ದಾರೆ. ಸಾಕ್ಷಾತ್ ಭರ್ಗೋ ನರಾಕೃತಿ, ಸಾಕ್ಷಾತ್ ಭಗವಂತನೇ ಗುರುವಿನ ರೂಪದಲ್ಲಿ ಭೂಲೋಕದಲ್ಲಿ ಅವತರಿಸಿದ್ದಾನೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂಥ ಗುರುವಿನಲ್ಲಿ 3 ವಿಧಗಳು: ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಗುರು. ದೀಕ್ಷಾಗುರುವಿನ ಬಗ್ಗೆ ನಿನ್ನೆ ಬಹಳ ಸುದೀರ್ಘವಾಗಿ ಚಿಂತನೆ ಮಾಡಿದ್ವಿ. ಇವತ್ತು ಶಿಕ್ಷಾಗುರು ಮತ್ತು ಮೋಕ್ಷಗುರುವಿನ ಬಗ್ಗೆ ಒಂದಷ್ಟು ಚಿಂತನೆ ಮಾಡೋಣ. ಶಿಕ್ಷಾಗುರು ಅಂದರೆ ಯಾರು? ನಮಗೆ ಉತ್ತಮವಾದ ಶಿಕ್ಷಣವನ್ನು ಕೊಡುವಾತ, ಉತ್ತಮವಾದ ಜ್ಞಾನವನ್ನು ಅನುಗ್ರಹಿಸುವಾತ ಶಿಕ್ಷಾಗುರು ಅಂತ ಕರೀತಾ ಇದ್ದಾರೆ. ಅಂದರೆ ಶಿಷ್ಯನ ಆಸಕ್ತಿಯನ್ನು ಅರಿತು ಶಿಷ್ಯನಿಗೆ ಯಾವ ವಿದ್ಯೆಯಲ್ಲಿ ಆಸಕ್ತಿ ಇದೆ ಅಂತ ಅರ್ಥೈಸಿಕೊಳ್ಳುವಂಥದ್ದು ಮೊದಲನೇ ವಿಷಯ. ಅಂದರೆ ಈ ಉದಾಹರಣೆಗೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಅರ್ಥೈಸಿಕೊಂಡ್ರು. ಅರ್ಜುನನಿಗೆ ಧನುರ್ವಿದ್ಯೆಯಲ್ಲಿ ತುಂಬ ಆಸಕ್ತಿ ಇದೆ ಅಂತ ಅರ್ಥೈಸಿಕೊಂಡು ಅವನನ್ನು ವಿಶ್ವಶ್ರೇಷ್ಠ ಧನುರ್ಧರನನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಗುರುಗಳಿಗೆ ಸಲ್ಲುತ್ತೆ. ಭೀಮನನ್ನು ನೋಡಿದರು. ಅವನು ಗದಾಧಾರಿಯಾಗಿ ಗದಾಯುದ್ಧದಲ್ಲಿ ತುಂಬ ಆಸಕ್ತಿ ಇದೆ ಅಂತ ಅರ್ಥೈಸಿಕೊಂಡು ಶ್ರೇಷ್ಠ ಗದಾಧಾರಿಯನ್ನಾಗಿ ಮಾಡಿದರು. ಧರ್ಮರಾಯನಿಗೆ ನೀತಿಶಾಸ್ತ್ರದಲ್ಲಿ ಅತ್ಯಂತ ಜ್ಞಾನ ಇದೆ, ಧರ್ಮದಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ಅವನಿಗೆ ಧರ್ಮ ಮತ್ತು ನೀತಿಶಾಸ್ತ್ರ ಬೋಧನೆ ಮಾಡಿದರು. ಆನಂತರದಲ್ಲಿ ದುರ್ಯೋಧನನಿಗೂ ಕೂಡ ಗದಾಯುದ್ಧದಲ್ಲಿ ಅತ್ಯಂತ ಆಸಕ್ತಿ ಇದೆ ಅಂತ ಅರ್ಥೈಸಿಕೊಂಡು ಆ ವಿದ್ಯೆಯನ್ನು ಅನುಗ್ರಹ ಮಾಡಿದರು. ಹಾಗೆ ಪ್ರತಿಯೊಬ್ಬ ಶಿಷ್ಯನಲ್ಲಿ ಯಾವ ವಿದ್ಯೆಯಲ್ಲಿ ನಮ್ಮ ಶಿಷ್ಯನಿಗೆ ಆಸಕ್ತಿ ಇದೆ ಅಂತ ಅರ್ಥೈಸಿಕೊಂಡು ಆ ವಿದ್ಯೆಯಲ್ಲಿ ಅವನನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡುವಂಥ ಹೊಣೆಗಾರಿಕೆ ಯಾವ ಶಿಕ್ಷಾಗುರುವಿಗೆ ಇದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆನಂತರ ಸಂಶಯ, ಶಿಷ್ಯನಿಗಿರುವಂಥ ಸಂಶಯಗಳನ್ನು ದೂರ ಮಾಡಬೇಕು. ಅಂದರೆ ಯಾವುದೇ ವಿಷಯ ಆಗಲಿ, ಶೈಕ್ಷಣಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಮಾನಸಿಕ, ಈ ಯಾವುದೇ ವಿಷಯಗಳಲ್ಲಿ ಅವನಿಗೆ ಯಾವುದೇ ಸಂದರ್ಭಗಳಲ್ಲಿ ಸಂಶಯಗಳು ಬಂದಾಗ, ಗೊಂದಲಗಳು ಉಂಟಾದಾಗ ಅವುಗಳನ್ನು ಪರಿಹರಿಸುವಾತ ಶಿಕ್ಷಾಗುರು ಅಂತ ಕರೆದುಕೊಂಡು ಬಂದಿದ್ದಾರೆ. ಧರ್ಮ, ತತ್ವ, ಶಾಸ್ತ್ರ, ನೀತಿ, ಆಚಾರ, ವಿಚಾರ, ಕ್ರಿಯಾ ಬದ್ಧತೆಗಳನ್ನು ಅರಿತು ಆ ಜ್ಞಾನೋಪದೇಶವನ್ನು ಮಾಡುವಾತ. 64 ವಿದ್ಯೆಗಳಲ್ಲಿ ಯಾವ ವಿದ್ಯೆಯಲ್ಲಿ ನನ್ನ ಶಿಷ್ಯನಿಗೆ ಆಸಕ್ತಿ ಇದೆ ಅಂತ ಅರ್ಥೈಸಿಕೊಂಡು ಆ ವಿದ್ಯೆಯನ್ನು ಸರಿಯಾಗಿ ಬೋಧಿಸುವಾತ, ಆ ವ್ಯಕ್ತಿಯನ್ನು ಶ್ರೇಷ್ಠ ಮಾನವನನ್ನಾಗಿ ಮಾಡುವಾತ, ಮಾನವನಿಂದ ಮಹಾತ್ಮನನ್ನಾಗಿ ಮಾಡುವಾತ, ಮಹಾತ್ಮನಿಂದ ಮಹಾದೇವನನ್ನಾಗಿ ಮಾಡುವಾತನೇ ನಿಜವಾದ ಶಿಕ್ಷಾಗುರು ಅಂತ ಕರೆದುಕೊಂಡು ಬಂದಿದ್ದಾರೆ. ಆನಂತರದಲ್ಲಿ ಇನ್ನು 3ನೇದು ಯಾವುದು ಅಂತ ಕೇಳಿದರೆ ಮೋಕ್ಷಗುರು ಅಂತ ಕರೀತಾ ಇದ್ದಾರೆ. ಹಾಗಿದ್ರೆ ಮೋಕ್ಷ ಅಂತಂದರೆ ಯಾವುದು? ಯಾವುದಕ್ಕೆ ಮೋಕ್ಷ ಅಂತ ಕರೀತಾ ಇದ್ದಾರೆ? ಮೋಕ್ಷ ಅರ್ಥಾತ್ ಮುಕ್ತಿ, ಮುಕ್ತಿಗೆ ಮೋಕ್ಷ ಅಂತ ಕರೀತಾ ಇದ್ದಾರೆ. ಆ ಮುಕ್ತಿಯಲ್ಲಿ 5 ವಿಧಗಳಿದ್ದಾವೆ: ಸಾಲೋಕ್ಯ, ಸಾರೂಪ್ಯ, ಸಾರ್ಷ್ಟಿ, ಸಾಯುಜ್ಯ ಮತ್ತು ಕೈವಲ್ಯ. ಅಂದರೆ ಸಾಲೋಕ್ಯ ಮುಕ್ತಿ ಅಂತ ಹೇಳಿದರೆ ನಮ್ಮ ಇಷ್ಟ ದೈವ, ನಮ್ಮ ಕುಲದೈವ ಏನಿರುತ್ತಲ್ಲ, ನಮ್ಮ ಇಷ್ಟ ದೈವದ ಲೋಕಕ್ಕೆ ಹೋಗುವಂಥದ್ದು, ಅದಕ್ಕೆ ಏನಂತ ಕರೀತಾ ಇದ್ದಾರೆ? ಸಾಲೋಕ್ಯ ಮುಕ್ತಿ ಅಂತ ಕರೀತಾ ಇದ್ದಾರೆ, ಸಾಲೋಕ್ಯ ಮೋಕ್ಷ ಅಂತ ಕರೀತಾ ಇದ್ದಾರೆ. ಸಾಲೋಕ್ಯ ಅಂದರೆ ಶಿವನ ಆರಾಧಕರು ಕೈಲಾಸಕ್ಕೆ, ವಿಷ್ಣುವಿನ ಆರಾಧಕರು ವೈಕುಂಠಕ್ಕೆ, ಅತ್ಯಂತ ಪುಣ್ಯಾತ್ಮರು ಸ್ವರ್ಗಲೋಕಕ್ಕೆ, ಮತ್ತು ಪಾಪವನ್ನು ಮಾಡಿರ್ತಕ್ಕಂಥವರು ನರಕಕ್ಕೆ. ಅಂದರೆ ಅವರವರ ಇಷ್ಟ ದೈವದ ಲೋಕಕ್ಕೆ ಹೋಗುವಂಥದಕ್ಕೆ ಏನು ಹೇಳ್ತಾ ಇದ್ದಾರೆ? ಅದಕ್ಕೆ ಸಾಲೋಕ್ಯ ಮುಕ್ತಿ ಅಂತ ಕರೀತಾ ಇದ್ದಾರೆ.
ಅಲ್ಲಿ ಆ ಎಲ್ಲ ಸುಖಗಳನ್ನು ಭೋಗಿಸುವಂಥದ್ದು. ಅದಕ್ಕೇನಂತಾರೆ ಸಾಲೋಕ್ಯ ಮುಕ್ತಿ ಅಂತ ಕರೀತಾ ಇದ್ದಾರೆ. ಇನ್ನು ಸಾರೂಪ್ಯ ಅಂತ, ಸಾರೂಪ್ಯ ಮುಕ್ತಿ ಅಂದರೆ ಯಾವುದು? ನಮ್ಮ ಇಷ್ಟ ದೈವದ ಸನ್ನಿಧಿಯಲ್ಲಿ ಅವನ ಸ್ವರೂಪವನ್ನು ಪ್ರಾಪ್ತಿಪಡಿಸಿಕೊಳ್ಳುವಂಥದ್ದು. ಈಗ ಶಿವನ ಸನ್ನಿಧಿಯಲ್ಲಿ ಶಿವನ ರೂಪವನ್ನೇ ತಾಳುವಂಥದ್ದು, ಶಿವನಂತೆ ವರ್ತಿಸುವಂಥದ್ದು. ಆನಂತರ ವಿಷ್ಣುವಿನ ಲೋಕದಲ್ಲಿ ವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಕ್ಕಂಥದ್ದು. ಅಂದರೆ ನಮ್ಮ ಇಷ್ಟ ದೈವದ ಸನ್ನಿಧಿಯಲ್ಲಿ ಆ ದೈವದ ಸ್ವರೂಪವನ್ನೇ ತಾಳುವಂಥದ್ದು. ಅದಕ್ಕೆ ಸಾರೂಪ್ಯ ಮೋಕ್ಷ ಅಂತ ಕರೀತಾ ಇದ್ದಾರೆ. ಇನ್ನು ಸಾರ್ಷ್ಟಿ ಅಂಥೇಳಿ ಮೂರನೆಯದ್ದು, ಅಂದರೆ ನಮ್ಮ ಆರಾಧ್ಯ ದೈವದ ಶಕ್ತಿ ಮತ್ತು ಸಂಪತ್ತಿಯನ್ನು ಪ್ರಾಪ್ತಪಡಿಸಿಕೊಳ್ಳುವಂಥದ್ದು. ನಮ್ಮ ಆರಾಧ್ಯ ದೈವದ ಸಂಪೂರ್ಣ ಶಕ್ತಿಯನ್ನು, ಅನುಗ್ರಹವನ್ನು, ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಂಡು ಅವನ ಸಾನ್ನಿಧ್ಯದಲ್ಲಿ ನಿವಾಸ ಮಾಡತಕ್ಕಂಥದ್ದು. ಇದಕ್ಕೇನು ಕರೀತಾ ಇದ್ದಾರೆ? ಸಾರ್ಷ್ಟಿ ಮೋಕ್ಷ ಅಂತ ಕರೀತಾ ಇದ್ದಾರೆ. ಇನ್ನು ನಾಲ್ಕನೆಯದು ಸಾಯುಜ್ಯ ಮುಕ್ತಿ ಅಂತ. ಇದು ವಿಶೇಷತೆ ಏನು ಅಂತ ಕೇಳಿದರೆ, ಭಗವಂತನಲ್ಲಿ ಸಮರಸ ಆಗ್ತಕ್ಕಂಥದ್ದು. ನಮ್ಮ ದೈವ ಏನಿರುತ್ತಲ್ಲ, ಇಷ್ಟ ದೈವದಲ್ಲಿ ಸಮರಸ ಆಗ್ತಕ್ಕಂಥದ್ದು. ಸಮರಸ ಹೊಂದುವಂಥದ್ದಂದರೆ, ಉದಾಹರಣೆಗೆ ಪಾಯಸದಲ್ಲಿ ಸಕ್ಕರೆ ಸಮರಸವಾಗಿ ಹೋಗುತ್ತೆ, ಲಾಡಿನಲ್ಲಿ ಸಕ್ಕರೆ ಸಮರಸವಾಗಿ ಹೋಗುತ್ತೆ, ಮಜ್ಜಿಗೆಯಲ್ಲಿ ಉಪ್ಪು ಸಮರಸವಾಗಿ ಹೋಗುತ್ತೆ, ಹಾಲಿನಲ್ಲಿ ಜೇನು ಸಮರಸವಾಗಿರುತ್ತೆ. ಇದು ಸಮರಸವಾದಾಗ ಅದನ್ನು ಹೇಗೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲೋ ಹಾಗೆ ಭಗವಂತನಲ್ಲಿ ನಾವು ಸಮರಸ ಹೊಂದುವಂಥದ್ದು. ಅದಕ್ಕೆ ಏನು ಹೇಳ್ತಾ ಇದ್ದಾರೆ? ಸಾಯುಜ್ಯ ಮುಕ್ತಿ ಅಂತ ಕರೆದುಕೊಂಡು ಬಂದಿದ್ದಾರೆ. ಇನ್ನು ಕೈವಲ್ಯ ಮೋಕ್ಷ, ಇದು ಬಹಳ ಶ್ರೇಷ್ಠ ಮತ್ತು ಕೊನೆಯ ಅವಸ್ಥೆ. ಇದು ಕೈವಲ್ಯ ಮೋಕ್ಷ ಅಂತ ಕೇಳಿದರೆ ಇದು ಅಂತಿಮಾವಸ್ಥೆ. ಭಗವಂತನ ಸಾನ್ನಿಧ್ಯದಲ್ಲಿ ಎಲ್ಲ ಪ್ರಕಾರ ಆನಂದವನ್ನು, ಅರ್ಥಾತ್ ಆತ್ಮಾನಂದವನ್ನು ಹೊಂದತಕ್ಕಂಥದ್ದು. ಅಂದರೆ ಭಗವಂತನ ಸಾನ್ನಿಧ್ಯದಲ್ಲಿ ಭಗವಂತನ ಪರಿಪೂರ್ಣ ಅನುಗ್ರಹ, ಆಶೀರ್ವಾದ, ಅಂತಃಕರಣ ಕೃಪಾಕಾರುಣ್ಯ, ಕೃಪಾದೃಷ್ಟಿ, ಕೃಪಾನುಗ್ರಹಕ್ಕೆ ಕಾರಣೀಭೂತರಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸಮರಸ ಭಾವ, ಅರ್ಥಾತ್ ಆತ್ಮಾನಂದವನ್ನು ಹೊಂದತಕ್ಕಂಥದ್ದು ಏನಿದೆಯಲ್ಲ, ಇದಕ್ಕೆ ಕೈವಲ್ಯ ಮುಕ್ತಿ, ಕೈವಲ್ಯ ಮೋಕ್ಷ ಅಂತ ಕರೀತಾ ಇದ್ದಾರೆ. ಇದು ಯಾರಿಂದ ಲಭ್ಯವಾಗತ್ತೆ? ಮೋಕ್ಷ ಗುರುವಿನಿಂದ ಲಭ್ಯವಾಗತ್ತೆ. ಇದನ್ನು ಅನುಗ್ರಹ ಮಾಡುವಂಥವ್ರು ಯಾರು? ಗುರುವಿನ ಅನುಗ್ರಹದಿಂದ ಮಾತ್ರ ಈ ಎಲ್ಲ ಅವಸ್ಥೆಗಳು ನಮಗೆ ಲಭ್ಯವಾಗತ್ತೆ. ಅದಕ್ಕೇನು? ಗುರುವಿನ ಕೃಪಾ ನಮಗಾಗಬೇಕು. ಮೊದಲು ಗುರುವಿನ ಆಶೀರ್ವಾದ ನಮಗಾಗಬೇಕು, ಗುರುವಿನ ಅಂತಃಕರಣ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಅದು ಹೇಗೆ ಸಾಧ್ಯ ಅಂತ ಕೇಳಿದರೆ, ಏಕದೇವೋಪಾಸನೆ ಅಂತ ಕರ್ಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಏಕನಿಷ್ಠೆ ಬೇಕು. ಆನಂತರ ತದೇಕ ಚಿತ್ತವನಿರಿಸು ಅಂತ ಕರೀತಾ ಇದ್ದಾರೆ. ಗುರುವಿನಲ್ಲಿ ಏಕದೇವೋಪಾಸನೆ, ನಾವು ಎಲ್ಲ ಗುರುಗಳನ್ನು ಗೌರವಿಸಬೇಕು, ಎಲ್ಲ ಧರ್ಮದ ಮತದ ಗುರುವನ್ನು ಗೌರವಿಸಬೇಕು. ನಮ್ಮ ದೀಕ್ಷಾ ಗುರು ಏನಿದ್ದಾರೆ, ನಮ್ಮ ಮನೆಯ ಗುರುಗಳೇನಿದ್ದಾರೆ, ಅವರು ಅಂತಿಮ. ಅದಕ್ಕೇನು ಹೇಳ್ತಾ ಇದ್ದಾರೆ? ಆ ಒಂದು ಏಕನಿಷ್ಠೆ ಮೊದಲು ಬೇಕು. ತದೇಕ ಚಿತ್ತವನಿರಿಸು, ಅವರಲ್ಲಿ ನೀನು ಏಕಾಗ್ರ ಚಿತ್ತತೆಯಿಂದ ನೀನು ಸದಾ ಯಾವುದೇ ಮಂದಿರಕ್ಕೆ ಹೋಗಿದರೂ ಕೂಡ ಆ ಮಂದಿರದಲ್ಲಿ ನಿನ್ನ ಕುಲದೈವವನ್ನು ಕಾಣಬೇಕು. ಯಾವುದೇ ಗುರುವಿನ ಸಾನ್ನಿಧ್ಯಕ್ಕೆ ಹೋದರೂ ಕೂಡ ಅವರ ಪಾದದಲ್ಲಿ ನಿನ್ನ ಗುರುವಿನ ಪಾದದ ದರ್ಶನ ಮಾಡ್ಕೋಬೇಕು. ಅದು ಏಕದೇವೋಪಾಸನೆ ಅಂತ ಕರೀತಾ ಇದ್ದಾರೆ. ಅಂದರೆ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕೃತಗೊಳಿಸಬೇಕು. ಪರಿಪೂರ್ಣ ಗುರು ಕೃಪಾ ನಮಗೆ ಆಗಬೇಕು ಅಂತ ಕೇಳಿದರೆ ಮನಸ್ಸನ್ನು ಕೇಂದ್ರೀಕೃತಗೊಳಿಸ್ಬೇಕು. ಅದಕ್ಕೆ ಹೇಳ್ತಾರೆ, ಏನು ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಒಬ್ಬ ಶಿಷ್ಯ ಗುರುವಿನ ಸಾನ್ನಿಧ್ಯಕ್ಕೆ ಬಂದ. ನಾನು ಒಂದು ನೀರು ಬೇಕಾಗಿದೆ, ಅದಕ್ಕಾಗಿ ಎಷ್ಟು ಅಡಿ ಬಾವಿ ತೆಗೆಸಬೇಕು ಅಂತ ಕೇಳಿದ. ಆವಾಗ ಗುರುಗಳು ಉಪದೇಶ ಮಾಡಿದರು, ನೋಡಪ್ಪ ನೀನು 100 ಅಡಿ ಬಾವಿ ತೆಗೆಸು, ನೀರು ಬರ್ತದೆ ಅಂಥೇಳಿ. ಆವಾಗ ಹೋದ, 100 ಅಡಿ ತೆಗೆಸಿದ. ಮತ್ತು ಮರುದಿನ ಬಂದ, ಒಂದಷ್ಟು ದಿನಗಳ ಕಳೆದು ಬಂದ. ಗುರುಗಳ ಹತ್ರ ಬಂದು, ನೀವು ಹೇಳಿದ ಹಾಗೆ ನಾನು ಬಾವಿ ತೆಗೆಸಿದ್ದೇನೆ, ಅದರ ನೀರು ಬಂದಿಲ್ಲ ಅಂತ ಹೇಳಿದ. ಆವಾಗ ಗುರುಗಳಂದರು, ನೀರು ಬರಲೇಬೇಕಲ್ಲಪ್ಪ, ಯಾಕೆ ಬಂದಿಲ್ಲ? ಇಲ್ಲ, ಏನೋ ಬಂದಿಲ್ಲರಿ ಅಂತ ಹೇಳಿದ. ಆವಾಗ ಗುರುಗಳು ಕರ್ಕೊಂಡು ಹೋದರು.
ಗುರುಗಳು ಆ ಜಾಗಕ್ಕೆ ಹೋಗಿ ನೋಡಿದರು. ನೋಡೋಣ ನಡಿಯಪ್ಪ ಅಂಥೇಳಿ ಹೋಗಿ ನೋಡಿದರೆ 100 ಅಡಿ ಬಾವಿ ತೆಗೆದಿದ್ದ. ಹೇಗೆ ತೆಗೆದಿದ್ದಾನೆ ವ್ಯಕ್ತಿ? 10 ಅಡಿಯ 10 ಬಾವಿಗಳು ತೆಗೆದಿದ್ದಾನೆ. ಅವ ಗುರುಗಳು ಹೇಳಿದರು, ನೋಡಪ್ಪ, ನೀನು 10 ಅಡಿಯ 10 ಬಾವಿಗಳು ತೆಗೆದ್ರೆ ನೀರು ಬರಲ್ಲ. ಒಂದು ಕಡೆಗೆ 100 ಅಡಿ ತೆಗ್ಗನ್ನು ತೆಗಿಬೇಕು, ಗುಂಡಿಯನ್ನು ಹೊಡಿಬೇಕು, ಬಾವಿಯನ್ನು ತೆಗಿಬೇಕು, ಆವಾಗ ನೀರು ಬರ್ತದೆ ಅಂತ ಉಪದೇಶ ಮಾಡಿದರು. ಆ ಪ್ರಕಾರ ಬಾವಿ ತೆಗೆದಾಗ ನೀರು ಬಂತು ಅಂತಕ್ಕಂಥದ್ದು. ಅದಕ್ಕಾಗಿ ಏಕನಿಷ್ಠೆ, ಏಕದೇವೋಪಾಸನೆ ಅಂತ ಕರೀತಾ ಇದ್ದಾರೆ. ಈಗ ನೀವು ಉದಾಹರಣೆ ನೋಡ್ರಿ, ಬೇಟೆಯನ್ನು ಆಡುವಂಥ ಸಿಂಹ, ಹುಲಿ, ಚಿರತೆ ಇರುತ್ತೆ. ಈ ಉದಾಹರಣೆಗೆ ಜಿಂಕೆಯ ದಂಡಿರುತ್ತದೆ. ಆನಂತರ ಕಾಡು ಕೋಣಗಳ ಬಹಳ ದೊಡ್ಡ ಪ್ರಮಾಣದ ಸಂಖ್ಯೆ ಇರುತ್ತೆ. ಆ ದಂಡಿನ ಮಧ್ಯದಲ್ಲಿ ಒಂದನ್ನು ಗುರಿಯಾಗಿಸುತ್ತೆ, ಒಂದನ್ನು ಗುರಿಯಿಟ್ಟು ಬೆನ್ನು ಹತ್ತಿ ಹೋಗುತ್ತೆ, ಅದನ್ನು ಬೇಟೆಯಾಡಿ ತನ್ನ ಹಸಿವನ್ನು ಪರಿಪೂರ್ಣಗೊಳಿಸಿಕೊಳ್ಳುತ್ತೆ. ಅದು ಅಷ್ಟು ಮಹತ್ವವನ್ನು ಪಡೆಯುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಏಕದೇವೋಪಾಸನೆ, ಎಲ್ಲ ದೈವಗಳ ಬಗ್ಗೆ ಶ್ರದ್ಧೆ ಇಡ್ರಿ, ಎಲ್ಲ ಗುರುಗಳ ಬಗ್ಗೆ ನಿಷ್ಠೆ ನೀಡ್ರಿ. ಆದರೆ ಸಮರ್ಪಣಾ ಭಾವ ನಿಮ್ಮ ಕುಲದೈವ ಅಂತಿಮ, ನಿಮ್ಮ ದೀಕ್ಷಾ ಗುರು ಮತ್ತು ನಿಮಗೆ ಮಾರ್ಗದರ್ಶನ ಮಾಡಿರುವಂಥ ಗುರು ಅಂತಿಮ. ಇದನ್ನು ನೀವು ನೆನಪಿಟ್ಕೊಂಡ್ರಿ ಅಂತ ಕೇಳಿದರೆ, ಆ ಮಾರ್ಗದಲ್ಲಿ ನಡೆದ್ರಿ ಅಂತ ಕೇಳಿದರೆ ನಿಮಗೆ ನಿಜವಾಗಿರ್ತಕ್ಕಂಥ ಮೋಕ್ಷ ಲಭ್ಯವಾಗತ್ತೆ, ಮುಕ್ತಿ ಸಿಗತ್ತೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸದ್ಭಕ್ತ ಬಂಧುಗಳೇ. ಅದಕ್ಕಾಗಿ ಈ ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷ ಗುರುವಿನ ವಿಷಯವನ್ನು ಬಹಳ ಸಂಕ್ಷಿಪ್ತವಾಗಿ ತಮ್ಮ ಗಮನಕ್ಕೆ ತಂದಿದ್ದೇವೆ. ಆನಂತರದಲ್ಲಿ ನಾವು ಸದಾ ಶ್ರದ್ಧೆ, ಭಕ್ತಿ, ನಿಷ್ಠೆ, ವಿಶ್ವಾಸಗಳಿಂದ ನಡೆದುಕೊಂಡು ಗುರುವಿನ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.